ಹೇಮಲತಾ ಜಯಣ್ಣ ಹಾಡು ಹಾಡಿದ ರೀತಿ, ಇಂಗ್ಲಿಷ್ನಲ್ಲಿನ ಸಾಂಗ್ ರೀತಿ ಕಂಡು ಇವರು ಗಟ್ಟಿಗಿತ್ತಿ ಎಂದು ತೀರ್ಪುಗಾರರು ಭಾವಿಸಿದ್ದರು. ಆದರೆ ಕೇವಲ ನಾಮಿನೇಟ್ ಚಟುವಟಿಕೆಯಲ್ಲಿ ಟೀಕೆಗಳನ್ನು ತಡೆಯಲಾರದೆ ಹೇಮಲತಾ ಜಯಣ್ಣ ಬೇಜಾರು ಮಾಡಿಕೊಂಡಿದ್ದಾರೆ. ಟ್ವೀಟ್ ಮಾಡುವುದಾಗಿ ಹೇಮಲತಾ ಜಯಣ್ಣ ಹೇಳಿದ್ದಾರೆ. ಹಾಗಾದರೆ ಹೇಮಲತಾ ಜಯಣ್ಣ ಔಟ್ ಆಗ್ತಾರಾ ಇಲ್ಲ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಅನ್ನೋದನ್ನ ಹೇಳ್ತೀವಿ ನೋಡಿ. ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ಹೋಗ್ತಾರೆ ಅನ್ನೋದನ್ನು ಕೂಡ ಟಿವಿ ನೋಡಿ. ಬಿಗ್ ಬಾಸ್ ಕನ್ನಡ 13 ಕಾರ್ಯಕ್ರಮದ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ಜನಸಾಮಾನ್ಯರ ಆಯ್ಕೆಗಾಗಿ ಅಗ್ನಿ ಪರೀಕ್ಷೆ ನಡೆಯುತ್ತಿದೆ. ಈ ಅಗ್ನಿ ಪರೀಕ್ಷೆಯ ಮೊದಲ ಹಂತದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಂಗರ್ ಆಗಿರುವ ರೈತ ಮಹಿಳೆ ಹೇಮಲತಾ ಜಯಣ್ಣ ತೀರ್ಪುಗಾರರನ್ನ ಇಂಪ್ರೆಸ್ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಎರಡನೇ ಹಂತದ ಆರಂಭದಲ್ಲಿ ಹೇಮಲತಾ ಜಯಣ್ಣ ಎಡವಿದ್ದಾರೆ. ಅಗ್ನಿ ಪರೀಕ್ಷೆಯ ಬೇಗೆ ತಡೆಯಲಾರದೆ ಕುಗ್ಗಿ ಹೋಗಿದ್ದಾರೆ. ಹೇಮಲತಾ ಜಯಣ್ಣಗೆ ತೀರ್ಪುಗಾರರು ಒಂದು ಟಾಸ್ಕ್ ನೀಡಿದ್ದರು. ಇದರ ಅನುಸಾರ 4 ದುರ್ಬಲ ಸ್ಪರ್ಧಿಗಳನ್ನ ಹೇಮಲತಾ ಜಯಣ್ಣ ನಾಮಿನೇಟ್ ಮಾಡಬೇಕಿತ್ತು. ಆಗ ಚರಣ್ ಶೆಟ್ಟಿ, ಅನನ್ಯ ಆರ್ ರಾವ್, ಕಿರಣ್ ಶಾಸ್ತ್ರಿ ಹೆಸರನ್ನ ಹೇಮಲತಾ ಜಯಣ್ಣ ತೆಗೆದುಕೊಂಡಿದ್ದರು. ಚರಣ್ ಶೆಟ್ಟಿ ತುಂಬಾ ಮಾತಾಡ್ತಾರೆ, ಅತಿಯಾದರೆ ಅಮೃತವು ವಿಷವಾಗುತ್ತದೆ ಎಂಬ ಇತ್ಯಾದಿ ಕಾರಣಗಳನ್ನ ಹೇಮಲತಾ ಜಯಣ್ಣ ನೀಡಿದ್ದರು. ಆಗ ಸಿಟ್ಟಿಗೆದ್ದ ಚರಣ್ ಶೆಟ್ಟಿ, ಇವರು ಏನು ಮಾತನಾಡುವುದಿಲ್ಲವಾ ಎಂದು ತಿರುಗೇಟು ಕೊಟ್ಟಿದ್ದಾರೆ. ಇತ್ತ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳನ್ನು ಹೊರಕಳಿಸಿ ವೀಕ್ ಸ್ಪರ್ಧಿಗಳು ಗೆಲ್ಲಬೇಕು ಅನ್ನೋದೇ ನಿಮ್ಮ ಮೈಂಡ್ ಸೆಟ್ ಎಂದು ಹೇಮಲತಾ ಜಯಣ್ಣ ವಿರುದ್ಧ ಕಿರಣ್ ಶಾಸ್ತ್ರಿ ಗರಂ ಆಗಿದ್ದರು. ಬಿಗ್ ಬಾಸ್ನಲ್ಲಿ ಇವರು ವೀಕ್ ಕಂಟೆಸ್ಟೆಂಟ್ ಆಗ್ತಾರೆ ಎಂದು ಅನನ್ಯ ರಾವ್ ಸಹ ತಿವಿದಿದ್ದರು. ಇಷ್ಟಕ್ಕೆ ಹೇಮಲತಾ ಜಯಣ್ಣ ಕುಗ್ಗಿದ್ದಾರೆ. ಇವರೇ ಮುಂದೆ ಹೋಗಲಿ ಎಂದು ಅನನ್ಯ ರಾವ್ ಹೇಮಲತಾ ಜಯಣ್ಣಗೆ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಹೇಮಲತಾ ಜಯಣ್ಣ ಕ್ವಿಟ್ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಸಾಕು ಸರ್, ನಾನು ಇಷ್ಟು ಅರ್ಥ ಮಾಡಿಕೊಂಡು ಆಡಿದ್ದೇನೆ, ಇಲ್ಲಿವರೆಗೂ ಬಂದಿದ್ದೇನೆ, ನಾನು ಕ್ವಿಟ್ ಮಾಡುತ್ತೇನೆ. ಆಡಬೇಕು ಅಂತ ನಾನು ಆಸೆ ಪಟ್ಟೆ, ಇಷ್ಟೊಂದು ಕಷ್ಟ ಇರುತ್ತೆ ಅಂತ ಗೊತ್ತಿರಲಿಲ್ಲ ಎಂದು ಹೇಳಿ ಹೇಮಲತಾ ಜಯಣ್ಣ ಕಣ್ಣೀರು ಸುರಿಸಿದ್ದಾರೆ. ಹೇಮಲತಾ ಜಯಣ್ಣ ಅವರ ಹಾಡು ಇಂಗ್ಲಿಷ್ನಲ್ಲಿ ಮಾತನಾಡಿದ ರೀತಿ ಕಂಡು ತೀರ್ಪುಗಾರರಾದ ಚಂದನ್ ಶೆಟ್ಟಿ, ಶ್ರುತಿ, ಸಂಗೀತ ಶೃಂಗೇರಿ ಹಾಗೂ ವಿನಯ್ ಗೌಡ ಇಂಪ್ರೆಸ್ ಆಗಿದ್ದರು. ಆದ್ರೀಗ ಜಸ್ಟ್ ನಾಮಿನೇಟ್ ಟಾಸ್ಕ್ ಒಂದಕ್ಕೆ ಹೇಮಲತಾ ಜಯಣ್ಣ ಮಾನಸಿಕವಾಗಿ ಕುಗ್ಗಿ ಕ್ವಿಟ್ ಮಾಡ್ತೀನಿ ಅಂತ ಹೇಳಿರುವುದು ಜಡ್ಜಸ್ಗೆ ಆಘಾತ ನೀಡಿದೆ. ಅನನ್ಯ ಅವರೇ ಮುಂದಕ್ಕೆ ಹೋಗಲಿ ಎಂದಿರುವ ಹೇಮಲತಾ ಜಯಣ್ಣ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದ ಹೊರ ನಡೆಯುತ್ತಾರಾ ಎಂಬುದು ಕುತೂಹಲ ಮೂಡಿಸಿದೆ. ಬಿಗ್ ಬಾಸ್ ಮನೆಗೆ ಹೇಮಲತಾ ಜಯಣ್ಣ ಅರ್ಹರೇ, ಆದ್ರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರು ಹೋದ್ರೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತನ್ನೂ ಸಹ ನಮಗೆ ತಿಳಿಸಿ. ಬಿಗ್ ಬಾಸ್ ನೋಡುವ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರೆಯಬೇಡಿ.